ಪಂಚಗಂಗಾ ಕೇಳ್ತಿರಲ್ರಿ ಈ ಹೆಸರ. ಇದು ಒಂದು ಉಳ್ಳಾಗಡ್ಡಿ ಬೀಜದ ಹೆಸರು. ಮತ್ತೆ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಿರಿ ಹೆಸರು, ಎಲ್ಲರಿಗೂ ಗೊತ್ತಿರುತ್ತೆ ಪಂಚಗಂಗಾ ಬೀಜ ಯಾವ್ದಕ್ ಫೇಮಸ್ ಅಂತ ಹೇಳಿ. ಗೊತ್ತಿರಲಿಲ್ಲ ಅಂದ್ರೆ ಇಲ್ಲಿ ಹೇಳ್ತೀನಿ ಕೇಳ್ರಿ. ಈ ಪಂಚಗಂಗಾ ಎಂಬ ತಳಿ ಕೇವಲ 90 ದಿನಗಳ ಒಳಗಾಗಿ ಬಂದು ಬಿಡುತ್ತೆ ಬೀಜ. ನಾವು ಗೊಜ್ಜಿದ ಮತ್ತೆ ನೀರು ಬಿಟ್ಟ ದಿನದಿಂದ ಕೇವಲ 90 ದಿನಗಳ ಒಳಗಾಗಿ ಬರುತ್ತೆ ಇದು. ಉಳಿದ ಎಲ್ಲಾ ಬೀಜಗಳಿಗೆ ಹೋಲಿಕೆ ಮಾಡಿದ್ರೆ ಇಷ್ಟು ಜಲ್ದಿ ಕೊಯ್ಲಿ ಬರುವಂತ ಬೀಜ ಯಾವ್ದು ಇರೋದಿಲ್ರಿ. ಈ ಪಂಚಗಂಗಾ ಬೀಜ ಮಾತ್ರ 90 ದಿನ ಒಳಗೆ ಬರುತ್ತೆ. ಮತ್ತೆ ಇದಕ್ಕ ನೀರಿನ ಅವಶ್ಯಕತೆ ಕಡಿಮೆ ಇರುತ್ತೆ, ಜಾಸ್ತಿ ನೀರಿನ ಅವಶ್ಯಕತೆ ಇರಂಗಿಲ್ಲ. ಮತ್ತೆ ಈ ಪಂಚಗಂಗಾ ಬೀಜ ಕರ್ನಾಟಕದ ಮುಧೋಳ ತಾಲೂಕಿನೊಳಗ ಫೇಮಸ್ ಆಗೈತ್ರಿ. ಯಾಕಪ್ಪ ಅಂತಂದ್ರ ಕೇವಲ 1.5 ಎಕರೆ ಅಂದ್ರೆ 1.5 ಎಕರೆ ಜಾಗದಾಗ ಬರೋಬ್ಬರಿ 320 ಚೀಲಗಳನ್ನ ಬೆಳೆದ ದಾಖಲೆ ಮಾಡಿದ್ದಾರೆ. ಅದಕ್ಕಾಗಿ ಈ ಪಂಚಗಂಗಾ ಬೀಜ ಫೇಮಸ್ ಆಗೈತಿ. ಮತ್ತೆ ಇನ್ನೂ ಹಲವು ಕಾರಣಗಳದಾವ್ರಿ. ಇವಾಗ ಸದ್ಯಕ್ಕೆ ನಾ ತೋರಿಸುತ್ತಿದ್ದೆ ಈ ಉಳ್ಳಾಗಡ್ಡಿ 75 ದಿನದ ಐತ್ರಿ, ಅಂದ್ರೆ ಇನ್ನ 2.5 ತಿಂಗಳದ ಐತಿ. ಇನ್ನ 15 ದಿವಸ ಇದು ಬಾಕಿ ಐತ್ರಿ ಇದ ಕೊಯ್ಲು ಮಾಡ್ಲಿಕ್ಕೆ. ಈಗ ಇದನ್ನ ಹೋಲಿಕೆ ಮಾಡಕ್ ನಿಂತ್ರ ಈಗ ಏನೈತಿಲ್ರಿ ಉಳ್ಳಾಗಡ್ಡಿ ಸೈಜ್ ಇದು ಡಬಲ್ ಇರ್ಬೇಕಾಗಿತ್ತ. ಯಾಕಿಲ್ಲಪ್ಪ ಅಂತಂದ್ರೆ ಈ ವರ್ಷ ನೋಡತ್ತಿಲ್ಲ ಮಳೆ ಮತ್ತೆ ಈ ತಂಪು ವಾತಾವರಣದಿಂದ ಈ ಗಡ್ಡಿ ಜಾಸ್ತಿ ಉಬ್ಬಿಲ್ಲ. ಮತ್ತೆ ಈ ಪಂಚಗಂಗಾ ಬೀಜದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಕೇವಲ 15 ದಿನಗಳಲ್ಲಿ ತನ್ನ ಗಾತ್ರವನ್ನು 3 ಪಟ್ಟು ಹೆಚ್ಚಿಗೆ ಮಾಡ್ಕೊಳ್ಳುವಂತ ತಾಕತ್ತ ಈ ಬೀಜಕ್ಕೆ ಐತ್ರಿ. ಮತ್ತೆ ಈ ಪಂಚಗಂಗಾ ಬೀಜ ತನ್ನ ಗಾತ್ರವನ್ನು ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೆ ಬಿಸಿಲಿನ ಅವಶ್ಯಕತೆ ಜಾಸ್ತಿ ಐತಿ. ಎಷ್ಟು ಬಿಸಿಲು ಬಿಡಿದಿರಲ್ಲ ಮತ್ತೆ ವಾತಾವರಣ ಎಷ್ಟು ಶುಷ್ಕವಾಗಿರತ್ತಲ್ಲ ಆ ವಾತಾವರಣದಾಗ ಇನ್ನು ಜಾಸ್ತಿ ಬೆಳೆಯುತ್ತೆ ಮತ್ತೆ ಜಾಸ್ತಿ ತೂಕವನ್ನು ಹೊಂದತ್ರಿ ಇದು. ಈ ಕಾರಣಕ್ಕಾಗಿ ಈ ಪಂಚಗಂಗಾ ಬೀಜವನ್ನು ಜಾಸ್ತಿ ಮಳೆ ಬೀಳುವ ಜಾಗದಾಗ ಯಾರು ಬೆಳೆದಿಲ್ಲ ಮತ್ತೆ ನೀರು ನಿಲ್ಲುವ ಜಾಗದಾಗ ಯಾರು ಜಾಸ್ತಿ ಬೆಳೆಯಂಗಿಲ್ಲ ಇದನ್ನ. ಮತ್ತೆ ಇಷ್ಟ ಅಲ್ಲದ ಈ ಪಂಚಗಂಗಾ ಬೀಜದ ಬಗ್ಗೆ ಹೇಳಕತ್ತರ ಸಾಕಷ್ಟು ಕಾರಣಗಳದಾವ್ರಿ. ಮತ್ತೆ ಈ ಪಂಚಗಂಗಾ ಬೀಜ ರೈತರನ್ನ ತೇರಿಸಲಬಹುದು ಮುನಿಸಲಬಹುದು. ಯಾಕಪ್ಪ ಅಂತಂದ್ರೆ ಒಂದು ವೇಳೆ ಬಿಸಿಲು ಜಾಸ್ತಿ ಇತ್ತಪ್ಪ ಅಂದ್ರೆ ಸಿಕ್ಕಾಪಟ್ಟಿ ಗಾತ್ರ ಜಾಸ್ತಿ ಆಗತ್ತ ಮತ್ತೆ ಬಾಳ ಮಾಲ್ ಹೊಂಡತ್ರಿ. ಮತ್ತೆ ಅದೇ ರೀತಿ ಮಳೆ ಆಯ್ತಪ್ಪ ಅಂದ್ರೆ ಎಲ್ಲ ಫಾಲ್ಸ್ ಹೋಗತ್ತ. ಈ ಕಾರಣ